8,000 ವರ್ಷಗಳ ಹಳೆಯ ದೇವಸ್ಥಾನ, ಪಾಂಡವರ ನಿಂತಿರುವ ದೇವಸ್ಥಾನ, ಅದು ಕೂಡ ನಮ್ಮ ಬೆಂಗಳೂರಿನಲ್ಲೇ. ಈ ವೀಕೆಂಡಿನ ನಮ್ಮ ಸ್ಪೆಷಲ್ ಎಪಿಸೋಡು ನಮ್ಮ ಬೆಂಗಳೂರಿನ ಯಲಹಂಕದ ಅಟ್ಟೂರಿನ ಕಾಶಿ ವಿಶ್ವನಾಥ ಮಂದಿರ. ವೆಲ್ಕಮ್ ಟು ರಮೇಶ್ ಟು ಡಿಸ್ಕವರೀಸ್. ನಾನು ನಿಮ್ಮ ರಮೇಶ. ಬನ್ನಿ, ಇವತ್ತು ಈ ಮಹಿಮೆಯ ದೇವಸ್ಥಾನದ ಬಗ್ಗೆ ನಿಮಗೆ ತಿಳಿಸುತ್ತೇನೆ. ದೇವಸ್ಥಾನದ ಎಂಟ್ರಿಯಲ್ಲಿ ಇರುವಂತಹ ಅಟ್ಟೂರು ಗ್ರಾಮ ದೇವತೆ ಶ್ರೀ ಸಪ್ಲಮ್ಮ ದೇವಿ, ಮುನೇಶ್ವರ ಸ್ವಾಮಿ, ಅಟ್ಟೂರು ಗಂಗಮ್ಮ ದೇವಿ ದೇವಾಲಯ, ಶ್ರೀ 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 ಕೈವಾರ ಯೋಗಿ ನಾರಾಯಣ ಯತೀಂದ್ರರ ಆಶ್ರಮ, ಈ ಕ್ಷೇತ್ರದ ಕಲ್ಯಾಣಿ. ಇದೇ ನಾನು ಹೇಳಿದ್ದಂತಹ ಬೆಂಗಳೂರಿನ ಕಾಶಿ ವಿಶ್ವನಾಥ ದೇವಸ್ಥಾನ ಅಷ್ಟು ದೊಡ್ಡದಿಲ್ಲ ಅಂದರೂ ಇದರ ಚರಿತ್ರೆ ಪ್ರಸಿದ್ಧವಾದದ್ದು. ಈ ಲಿಂಗಕ್ಕೆ, ಈ ದೇವಸ್ಥಾನಕ್ಕೆ ಒಂದು ಚರಿತ್ರೆನೇ ಇದೆ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಚರಿತ್ರೆಯನ್ನು ಕೂಡ ನಾನು ನಿಮಗೆ ವಿವರಿಸುತ್ತೇನೆ. ಪೂರ್ತಿ ವಿಡಿಯೋ ನೋಡಿ. ಈ ಲಿಂಗಕ್ಕೆ ನವಪಾಷಾಣ ಲಿಂಗ ಅಂತಾರೆ. ಜನಮೇಜಯನು ಮಹಾಭಾರತದ ನಂತರದ ಕಾಲದ ಪ್ರಸಿದ್ಧ ಕುರುವಂಶದ ರಾಜ. ಇವರು ಪರೀಕ್ಷಿತ್ ಅವರ ಮಗ ಹಾಗೂ ಅರ್ಜುನನ ಮೊಮ್ಮಗ. ಪರೀಕ್ಷಿತರು ಒಮ್ಮೆ ಋಷಿ ಶೃಂಗಿ ಅವರ ಆಶ್ರಮಕ್ಕೆ ಹೋಗಿ ಅಲ್ಲಿ ಅವರಿಗೆ ಅವಮಾನ ಮಾಡುತ್ತಾರೆ. ಆದ್ದರಿಂದ ಅವರು ಈ ಪರೀಕ್ಷಿತನಿಗೆ ಶಾಪ ನೀಡುತ್ತಾನೆ. ಶಾಪದಂತೆಯೇ ನಾಗರಾಜ ತಕ್ಷಕನು ಪರೀಕ್ಷಿತನನ್ನು ಕಚ್ಚಿಕೊಂಡುತ್ತಾನೆ. ಇದರಿಂದ ಜನಮೇಜಯನು ಬಹಳ ದುಃಖ ಮತ್ತು ಕೋಪಕ್ಕೆ ಒಳಗಾಗುತ್ತಾನೆ. ತಂದೆಯ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ಜನಮೇಜಯನು ಭವ್ಯವಾದ ಸರ್ಪಯಾಗ ನಡೆಸಲು ನಿರ್ಧರಿಸಿದನು. ವೇದ ಮಂತ್ರಗಳ ಶಕ್ತಿಯಿಂದ ಜಗತ್ತಿನ ಎಲ್ಲ ಹಾವುಗಳು ಯಾಗದ ಅಗ್ನಿಗೆ ಎಳೆಯಲ್ಪಟ್ಟವು. ಆಕಾಶದಿಂದ ಬೀಳಲು ಆರಂಭಿಸಿದವು. ಸಾವಿರಾರು ನಾಗಗಳು ಅಗ್ನಿಯಲ್ಲಿ ನಾಶವಾದವು. ಆ ಸಮಯದಲ್ಲಿ ಯುವ ಋಷಿ ಆಸ್ತಿಕ ಇದ್ದರು. ಯಾಗಸ್ಥಳಕ್ಕೆ ಬಂದರು. ಅವನು ಜನಮೇಜಯನನ್ನು ಪ್ರಸನ್ನಗೊಳಿಸಿ ಸರ್ಪಯಾಗವನ್ನು ನಿಲ್ಲಿಸುವಂತೆ ಕೇಳಿಕೊಂಡನು. ಜನಮೇಜಯನು ತನ್ನ ಮಾತನ್ನು ಉಳಿಸಿಕೊಂಡು ಯಾಗವನ್ನು ನಿಲ್ಲಿಸಿದನು. ಇದರಿಂದ ತಕ್ಷಕನು ಮತ್ತು ಉಳಿದ ನಾಗವಂಶ ರಕ್ಷಿಸಲ್ಪಟ್ಟಿತು. ಇಷ್ಟು ಸರ್ಪಗಳ ನಾಶ ಮಾಡಿದ್ದಕ್ಕೆ ಜನಮೇಜಯನಿಗೆ ಮಕ್ಕಳೇ ಆಗಲಿಲ್ಲ. ಎಷ್ಟೋ ಯಜ್ಞ ಯಾಗಾದಿಗಳನ್ನು ಮಾಡಿದರೂ ಕೂಡ ಅವ್ರಿಗೆ ಮಕ್ಕಳಾಗಲಿಲ್ಲ. ಆವಾಗ ಅಲ್ಲಿಗೆ ಒಬ್ಬ ಋಷಿ ಬಂದು ಅವರಿಗೆ ಸೂಚಿಸಿದರು, ನವಪಾಷಾಣ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡುವ, ಅವಾಗ ನಿಮಗೆ ಮಕ್ಕಳಾಗುತ್ತೆ ಅಂತ. ಆವಾಗ ಅವರು ಪ್ರತಿಷ್ಠಾಪನೆ ಮಾಡಿದರು. ಅದೇ ಕ್ಷೇತ್ರವೇ ಇವಾಗ ನಾವು ನೋಡ್ತಿರುವಂಥ ಅಟ್ಟೂರಿನ ಯಲಹಂಕದ ಶಿವಕ್ಷೇತ್ರ, ಕಾಶಿ ವಿಶ್ವನಾಥ ಕ್ಷೇತ್ರ. ಸ್ವಯಂ ಶಕ್ತಿಯಿಂದ ನವಪಾಷಾಣ ಲಿಂಗವನ್ನು ನಿರ್ಮಿತ ಮಾಡ್ತಾರೆ ಯಾರು? ಆಸ್ತಿಕ ಮಹಾಮುನಿಗಳು. ನಾಗಗಳೆಲ್ಲ ಪೂಜೆ ಮಾಡೋದು ಯಾರನ್ನ? ಶಿವನನ್ನ. ಹಾಗಾಗಿ ನಾಗಕುಲಕ್ಕೆ ಕಂಟಕಗಳು ಅಥವಾ ನಾಗಕುಲದ ದೋಷಗಳೇನಾದ್ರೂ ಶಿವನನ್ನ ಪೂಜೆ ಮಾಡೋದ್ರಿಂದ ಅದು ಪರಿಹಾರ ಆಗುತ್ತೆ. ಅದಾದ್ಮೇಲೆ ಶಿವನನ್ನೇ ಪ್ರತಿಷ್ಠೆ ಮಾಡಬೇಕು ಅಂತ ಹೇಳಿ ಈ ಆಸ್ತಿಕ ಮಹಾಮುನಿ ಮತ್ತೆ ಈ ಜನಮೇಜಯ ಇಬ್ರು ಸೇರಿ ಇಲ್ಲಿ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಅದು ಸೂರ್ಯನಿಗೆ ಅಭಿಮುಖವಾಗಿ. ಅದು ರಥಸಪ್ತಮಿ ದಿನ ಇಲ್ಲಿ ಪ್ರತಿಷ್ಠಾಪನೆ ಆಯಿತು ಅಂತ ಹೇಳಿ ಸಾನ್ನಿಧ್ಯದ ವಿಶೇಷ. ಅದಕ್ಕೆ ರಥಸಪ್ತಮಿಯಿಂದ ಶಿವರಾತ್ರಿವರೆಗೂ ಬೆಳಗ್ಗೆ 7:30ಕ್ಕೆ ಸ್ವಾಮಿ ಮೇಲೆ ಸೂರ್ಯನ ಕಿರಣ ಬೀಳುತ್ತೆ. ಪ್ರತಿ ರಥಸಪ್ತಮಿಯಿಂದ ಶಿವರಾತ್ರಿವರೆಗೂ ಬೆಳಗ್ಗೆ 7:00ವರೆಗೆ ಕರೆಕ್ಟಾಗಿ ಸೂರ್ಯನ ಕಿರಣ ಬೀಳುತ್ತೆ. ಇಲ್ಲಿ ಬಿದ್ದ ಮೇಲೆ ಸ್ವಾಮಿ ಹೊಸ ರಥನ ಏರ್ತಾನೆ ಅಂತ ಹೇಳಿ ಸಾನ್ನಿಧ್ಯದ ವಿಶೇಷ. ಶುಕ್ಲ ಪಕ್ಷ ಮತ್ತೆ ಕೃಷ್ಣ ಪಕ್ಷ ತ್ರಯೋದಶಿಯಲ್ಲಿ ಸಾಯಂಕಾಲ ಅಂದ್ರೆ 4:30ರಿಂದ 6 ಗಂಟೆಗೆ ಶ್ರೀ ಸ್ವಾಮಿ ಅಂದ್ರೆ ನಂದೀಶ್ವರನಿಗೆ ಶಿವನಿಗೆ ಅಭಿಷೇಕ ಆಗುತ್ತೆ. ಇದು ಪ್ರದೋಷ ಕಾಲ ಅಂತ ಕರೀತಾರೆ. ಈ ಕಾಲದಲ್ಲಿ ಅಮೃತ ಮಂಥನ ಆಗಿದ್ದು, ಅಮೃತ ಮಂಥನದಲ್ಲಿ ವಿಷ ಬಂದಂಥದ್ದು. ಆ ಸಂದರ್ಭದಲ್ಲಿ ಸ್ವಾಮಿ ಸ್ವೀಕಾರ ಮಾಡುವಂಥದ್ದು. ನಿಮ್ಗೆ ಎಂತೆಂಥದ್ದೇ ಸಂಕಷ್ಟಗಳಿರಲಿ ಆ ಸಮಯದಲ್ಲಿ ಬಂದು ಸ್ವಾಮಿಯ ದರ್ಶನ ಮಾಡಿ ತೀರ್ಥ ಸ್ನಾನ ಮಾಡೋದ್ರಿಂದ ಅಂತ ಸಂಕಷ್ಟಗಳು ದೂರ ಆಗುವಂಥದ್ದು. ಮತ್ತೆ ಇಡೀ ವಿಶ್ವದಲ್ಲೇ, ಇಡೀ ಪ್ರಪಂಚದಲ್ಲೇ ಗಜಲಕ್ಷ್ಮಿ ಇರುವಂತಹ ಏಕೈಕ ಆಲಯ ಶಿವಾಲಯ ಇರುತ್ತೆ. ನೋಡಿ, ಇಲ್ಲಿ ಗಜಲಕ್ಷ್ಮಿ ನೋಡಿ ಸಿಗತ್ತೆ. ಶಿವಾಲಯದಲ್ಲಿ ಗಜಲಕ್ಷ್ಮಿ ಎಲ್ಲೂ ಇರೋದಿಲ್ಲ. ಇಲ್ಲಿ ಗಜಲಕ್ಷ್ಮಿ ಇರುವಂಥದ್ದು ಮುಖ್ಯವಾಗಿ. ಅದಾದ್ಮೇಲೆ ಜ್ಞಾನಕ್ಕೆ ಮತ್ಸ್ಯ ಅಂತ ಹೇಳ್ತಾರೆ.
ಅಂದ್ರೆ ಮೀನು ತುಂಬಾ ಜ್ಞಾನ ಉಳ್ಳಂಥದ್ದು. ಹಾಗಾಗಿ ಇಲ್ಲಿ ಒಂದು ಮೀನಿನ ಆಕಾರ ಇದೆ, ಅಲ್ಲಿ ಕೂತ್ಕೊಂಡು ಸ್ವಾಮಿಯನ್ನ ಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಅನುಗ್ರಹ ಆಗುವಂಥದ್ದು. ಮತ್ತೆ ದ್ವಿಮತ್ಸ್ಯ ಅಂದ್ರೆ ಎರಡು ಮುಖಾಮುಖಿ ಇರುವಂಥದ್ದು. ಆ ಮತ್ಸ್ಯದಿಂದ ಏನ್ ಅನುಗ್ರಹ ಆಗತ್ತೆ ಅಂದ್ರೆ ದಾಂಪತ್ಯದಲ್ಲಿ ಇರುವಂತಹ ಸಮಸ್ಯೆಗಳು ದೂರ ಆಗತ್ತೆ. ಸುಮ್ಮನೆ ಮದುವೆ ಆಗಿರ್ತಾರೆ, ಸಣ್ಣ ಪುಟ್ಟ ವಿಚಾರಗಳ ಮನೇಲಿ ಯಾವಾಗ್ಲೂ ಕಿರಿಕಿರಿ ಜಗಳ ಈ ತರದ ತಾಪತ್ರಗಳನ್ನ ಅನುಭವಿಸ್ತಾ ಇರ್ತಾರೆ. ಬಾಂಧವ್ಯ ಇರುತ್ತೆ, ಗಟ್ಟಿ ಇರಲ್ಲ. ಆ ಗಟ್ಟಿ ಬಾಂಧವ್ಯ ಬೇಕಾದ್ರೆ ಇಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡುವಂಥದ್ದು. ಮತ್ತೆ ಎಲ್ಲ ಗರ್ಭಗುಡಿಯ ಒಳಗಡೆ ನವರಂಗ್ ಇರುವಂಥದ್ದು, ಆದ್ರೆ ಇದು ಆಚೆ ಇರುವಂಥದ್ದು. ಇದನ್ನ ನವರಂಗ್ ಅಂತ ಕರೀತೇವೆ. ಇಲ್ಲಿ 27 ನಕ್ಷತ್ರಗಳು, 12 ದ್ವಾದಶ ರಾಶಿಗಳಿಗೆ ಯಾವುದೇ ರೀತಿಯಾದಂತಹ ಸಂಬಂಧಪಟ್ಟಂತಹ ತಾಪತ್ರಗಳಿದ್ರು ಸಹ ನೀವು ಚಕ್ರಗಳನ್ನ ಅಬ್ಸರ್ವ್ ಮಾಡಬಹುದು. ಒಂದೊಂದು ರೀತಿಯಾಗಿದೆ. ಮೇಲ್ಗಡೆ ಇರುವಂತಹ ಚಕ್ರಗಳು ಒಂದರಲ್ಲಿ 6 ದಳ, ಇನ್ನೊಂದರಲ್ಲಿ 8 ದಳ, ಇನ್ನೊಂದರಲ್ಲಿ 10 ದಳ. ಹಾಗೆ ಈ 27 ನಕ್ಷತ್ರಗಳು ಮತ್ತೆ 12 ದ್ವಾದಶ ರಾಶಿಗಳಿಗೆ ಸಂಬಂಧಪಟ್ಟಂತಹ ತಾಪತ್ರಗಳು ನಿವಾರಣೆ ಆಗುವಂಥದ್ದು. ಸ್ವಾಮಿ ಮೇಲೆ ಬ್ರಹ್ಮಸೂತ್ರ ಇರುವಂಥದ್ದು. ಹೇಗೆ ಶಿವಪಂಚಾಕ್ಷರಿ ಹಾಗೆ ನಮ್ಮ ಸಾನ್ನಿಧ್ಯದಲ್ಲಿ ಪಂಚಾನನಗಳು 5 ಇರುವಂಥದ್ದು. ಇದು ಬಹಳ ವಿಶೇಷವಾಗಿರುವಂಥದ್ದು. ಆಮೇಲೆ ಸ್ವಾಮಿಯ ಮುಂದೆ ಕಾಮಾಖ್ಯ ದೇವಿ ಇರುವಂಥದ್ದು. ಬರ್ಡಲ್ಲೇ 2ನೇ ಕಾಮಾಖ್ಯ ದೇವಿ ಇಲ್ಲೇ ಇರೋದು. ಗುವಾಹಟಿ ಅಸ್ಸಾಮಲ್ಲಿದೆ. ಬಿಟ್ರೆ ಇಲ್ಲೇ ಸಾನ್ನಿಧ್ಯದಲ್ಲೇ ಕಾಮಾಖ್ಯ ದೇವಿ ಇರೋದು. ಅದು ಧ್ವಜಸ್ತಂಭದಲ್ಲಿದೆ. ಈ ಧ್ವಜಸ್ತಂಭದಲ್ಲಿ ಇರುವಂತಹ ದೇವಿಯನ್ನ ಅಮಾವಾಸ್ಯೆ ಪೌರ್ಣಮಿ ಶುಕ್ರವಾರದ ದಿವಸ ಅಮ್ಮನವರಿಗೆ ಪೂಜೆ ಮಾಡೋದ್ರಿಂದ ಹೆಣ್ಣು ಮಕ್ಕಳಿಗೆ ಗರ್ಭದಲ್ಲಿರುವಂತಹ ಸಮಸ್ಯೆಗಳು ಅಥವಾ ಮುಟ್ಟಿಗೆ ಸಂಬಂಧಪಟ್ಟಂತಹ ತಾಪತ್ರಗಳಿದ್ರೆ ಅದು ನಿವಾರಣೆ ಆಗುತ್ತೆ ಅಂತ ಹೇಳಿ, ಸಂತಾನಹೀನತೆ ಇರುವಂತವರು ಸಹ ಇಲ್ಲಿ ಬಂದು ಪೂಜೆ ಮಾಡೋದ್ರಿಂದ ಗರ್ಭದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ. ಗುವಾಹಟಿ ಅಸ್ಸಾಮಲ್ಲಿ ಇರುವಂತಹ ನದಿ ಹರಿಯೋದು ಕೆಂಪಗಾಗುತ್ತೆ. ಅದು ಯೋನಿ ರೂಪದಲ್ಲಿ ಇರುವಂತದ್ದು. 18 ಜಾಗದಲ್ಲಿ ಶಕ್ತಿಪೀಠಗಳಲ್ಲಿ 18 ಜಾಗದಲ್ಲಿ ಇದು ಒಂದು ಶಕ್ತಿಪೀಠ. ಗುವಾಹಟಿ ಅಸ್ಸಾಮಲ್ಲಿ ಇರುವಂತಹ ಕಾಮಾಖ್ಯ ದೇವಿ. ಇದು ಬಹಳ ಜನಕ್ಕೆ ಕರ್ನಾಟಕದಲ್ಲಿ ಗೊತ್ತಿಲ್ಲ, ಪೂಜೆನೂ ಮಾಡಲ್ಲ. ಈ ಕಾಮಾಖ್ಯ ದೇವಿ ಪೂಜೆ ಮಾಡೋದ್ರಿಂದ ಸ್ತ್ರೀಗೆ ಸಂಬಂಧಪಟ್ಟಂತ ದೋಷಗಳು ಪರಿಹಾರ ಆಗುವಂಥದ್ದು ವಿಶೇಷವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಲೋಕ ಸನ್ಮಂಗಳಾನಿ. ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.